ಮೂವಿ ಸಖತ್ತಾಗಿದೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ದಯವಿಟ್ಟು ಅಂದೊಂದಿತ್ತು ಕಾಲನ ಬಳಸಿ ಅಂತ ಕೇಳ್ಕೊತೀರಿ. ಫಸ್ಟ್ ಡೈರೆಕ್ಟರ್ ಕೀರ್ತಿ ಅಣ್ಣ ಇದರಲ್ಲಿ ನಮಗೂ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಚೈಲ್ಡ್ಹುಡ್ ಇದರಲ್ಲಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಧನ್ಯವಾದ. ಈ ಫಿಲಮ್ ಅಲ್ಲಿ ಅಣ್ಣ ತಾಯಿ ಬಗ್ಗೆ ಬಹಳ ಚೆನ್ನಾಗಿದೆ ಅಣ್ಣ. ಒಬ್ಬ ತಾಯಿ ಸತ್ತೋದ್ರೆ ಹೆಂಗಿರುತ್ತೆ, ಜೀವನ ಒಬ್ಬ ಮನುಷ್ಯನ ಜೀವನ ಹೆಂಗಿರುತ್ತೆ, ಯುದ್ಧ ಹೆಂಗಿರುತ್ತೆ ಅನ್ನೋದು ಬಹಳ ಬಹಳ ಸೂಪರ್ ತೋರಿಸ್ಬಿಡ್ತಾರೆ. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಅವ್ರ ಬರವಣಿಗೆಯಿಂದ ಮೂಡ್ ಬಂದಿರೋ ಒಬ್ಬ ಸ್ಟೋರಿ ಚೆನ್ನಾಗಿದೆ. ಅವ್ರ ಜರ್ನಿ ಮೂವಿ ಚೆನ್ನಾಗಿದೆ ಅಷ್ಟೇ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೇ ಕಾಮನ್, ಎಲ್ಲಾ ಮೂವೀಸ್ ಅಲ್ಲಿ ಕೇಳೋದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರೋದು. ಮುಂಗಾರು ಮಳೆ ಸಾಂಗ್ ಅಂತೂ ಚೆನ್ನಾಗಿದೆ, ಅದೊಂದು ಇಷ್ಟ ಆಯ್ತು ನಂಗೆ. ಅಷ್ಟೇ ಸರ್. ಮೊದಲಿಗೆ ಎಲ್ಲ ಮೂವಿ ತುಂಬಾ ಚೆನ್ನಾಗಿದೆ. ರಿವ್ಯೂ ಕೇಳಕ್ ಬಂದ್ರೆ ಮೂವಿ ಅಂತೂ ತುಂಬಾನೇ ಚೆನ್ನಾಗಿದೆ. ಅದೇ ಒಬ್ಬ ಡೈರೆಕ್ಟರ್ ಒಂದ್ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಅವ್ರು ಎಷ್ಟು ಕಷ್ಟ ಪಡ್ತಾರೆ, ಹಾಗೆ ಎಷ್ಟು ಅಡೆತಡೆಗಳಿಂದ ಒಳ್ಳೆ ಡೈರೆಕ್ಟರ್ ಆಗ್ತಾರೆ. ಡೈರೆಕ್ಟರ್ ಆಗೋದಂತೂ ಸುಲಭ ಅಲ್ಲ. ಯಾರಾದ್ರೂ ಒಳ್ಳೆ ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟರ್ ರೈಟರ್ಸ್ ನ ಹುಡುಕಿ ಅವರಲ್ಲಿರೋ ಪ್ರತಿಭೆನ ಮೇಲ್ತರೋದು ತುಂಬಾನೇ ಮುಖ್ಯ. ಹಾಗೆ ಎಷ್ಟೊಂದ್ ಜನ ಪ್ರೊಡ್ಯೂಸರ್ ಸ್ಕಿಲ್ಸ್ ಇರುತ್ತೆ, ಎಲ್ಲ ರೈಟರ್ಸ್ಗೂ ಸ್ಕಿಲ್ಸ್ ಇರುತ್ತೆ. ಅದನ್ನ ಗುರ್ತಿಡಿಸಿ ಎಲ್ಲಾ ಜನರಲ್ಲೂ ಒಳ್ಳೆ ಡೈರೆಕ್ಟರ್ ಅಂತ ಒಬ್ಬ ಇರ್ತಾನೆ, ಅವನ್ನ ಮೇಲೆ ತೋರಿಸ್ಬೇಕಷ್ಟೇ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ. ಮುಂಗಾರು ಮಳೆಯಲ್ಲಿ ಆ ಸಾಂಗ್ ಇರ್ಬೋದು, ಮತ್ತೆ ಮೆಮೊರೀಸ್ ವಿತ್ ರವಿಚಂದ್ರನ್ ಆ ಕಾನ್ಸೆಪ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಓವರ್ ಆಲ್ ಒಳ್ಳೆ ಮೆಸೇಜ್ ನ ಕನ್ವೆ ಮಾಡಿದ್ದಾರೆ ಟೀಮ್ ಅವ್ರು. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿದೆ. ಪ್ಯೂರ್ ಮೂವಿ ಅಂತ ಹೇಳ್ಬೋದು, ಗೋಲ್ಡನ್ ಮೂವಿ ಅಂತ ಹೇಳ್ಬೋದು. ಈ ವರ್ಷದ್ದು 2025 ಗೋಲ್ಡನ್ ಮೂವಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ಅವ್ರ ಆಕ್ಟಿಂಗು ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರು ಸೈಲೆಂಟ್ ಆಗಿ ನೋಡಕ್ ಏನು ಬರ್ದೇ ಇರೋ ತರ ಇರ್ತಾರೆ, ಬಟ್ ಎಲ್ಲಾನು ಮಾಡ್ತಾರೆ. ತುಂಬಾ ಇಷ್ಟ ಆಯ್ತು ಸಿನಿಮಾ. ಇದು ನಮ್ಮ ಅಪ್ಪು ಬಾಸ್ ಇದ್ದಾಗ ಸಿನಿಮಾ ಲಾಂಚ್ ಆಗಿದ್ದು, ಅವರೇ ಮುಹೂರ್ತ ಮಾಡಿದ್ದು. ಮುಹೂರ್ತಕ್ಕೆ ಎಲ್ಲ ಹೋಗಿದ್ದೆ. ಇವತ್ತು ನಮ್ಮ ಅಪ್ಪು ಬಾಸ್ ಇದ್ದಿದ್ರೆ ಸಿನಿಮಾ ತುಂಬಾ ನೋಡಿ ತುಂಬಾ ಖುಷಿ ಪಡಿರೋ ಚೆನ್ನಾಗಿ ಬಂದಿದೆ ಅಂತ. ಬಟ್ ನಾವೇನೇ ಒಂದು ಚಿಕ್ಕ ವಯಸ್ಸಲ್ಲಿ ಆಸೆಗಳು ಇಟ್ಕೊಂಡಿರ್ತೀವಿ. ನಾವೇನೋ ಒಂದು ನಿರ್ದೇಶಕ ಆಗ್ಬೇಕು, ಒಂದು ನಟ ಆಗ್ಬೇಕು, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ಕೆಲಸ ಕಾರ್ಯಗಳು ಮಾಡ್ಬೇಕು, ಒಂದು ಆಫೀಸರ್ ಆಗ್ಬೇಕಂತ ಕನ್ಸುಗಳು ಕಂಡಿರ್ತೀವಿ. ಬಟ್ ಆ ಚಿಕ್ಕ ವಯಸ್ಸಲ್ಲಿ ಏನ್ ಕಂಡಿರ್ತೀವೋ ಅದು ದೊಡ್ಡವರಾದ್ಮೇಲೆ ನಿಜ ಮಾಡ್ಬೇಕು. ಅದನ್ನ ಈ ಸಿನಿಮಾಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಹಳ್ಳಿಯಿಂದ ಬೆಂಗಳೂರು ಬಂದ್ಮೇಲೆ ಏನೆಲ್ಲ ಕಷ್ಟಗಳು ಅನುಭವಿಸ್ತಾರೆ, ಏನೆಲ್ಲ ಫೇಸ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಒಳ್ಳೆ ಮೂವಿನ ಒಳ್ಳೆ ಕತೆ ಆಯ್ಕೆ ಮಾಡ್ಕೊಂಡಿದ್ದಾರೆ ವಿನಯ್ ರಾಜ್ಕುಮಾರ್ ಅವರು. ಅದು ತುಂಬಾ ಖುಷಿ ಆಗುತ್ತೆ. ದೊಡ್ಡ ಮನೆಯವರೇ ಇಂಥ ಸಿನಿಮಾಗಳು ಮಾಡ್ಬೇಕಂತ ಅನ್ಸುತ್ತೇನೋ ಆ ರೀತಿ ಮಾಡಿದ್ದಾರೆ. ಬಟ್ ಇದುವರೆಗೂ ದೊಡ್ಡ ಮನೆಯಲ್ಲಿ ಯಾವುದೇ ಸಿನಿಮಾಗಳು ಯಾವುದೇ ರೀತಿ ಸಮಾಜಕ್ಕೆ ಕೆಟ್ಟದಾದಂತ ಸಿನಿಮಾಗಳು ಯಾವ್ದು ಮಾಡಿಲ್ಲ. ಒಳ್ಳೆ ಸಂದೇಶ ಕೊಡುವಂತ ಮೂವಿನ ಮಾಡಿದ್ದಾರೆ. ಅದನ್ನ ಈಗಲೂ ಪ್ರೂವ್ ಮಾಡಿದ್ದಾರೆ ವಿನಯ್ ರಾಜ್ಕುಮಾರ್ ಅವರು. ತುಂಬಾ ಖುಷಿ ಆಯ್ತು ನೋಡಿ ಸಿನಿಮಾ. ಮತ್ತೆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲಾನು ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ಆಕ್ಟಿಂಗ್ ಅಂತ ಹೇಳಲೇಬಾರ್ದು, ಆ ರೀತಿ ಮಾಡಿದ್ದಾರೆ. ಅವರು ಇದ್ರಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಬಟ್ ಒಬ್ಬ ಸಿನಿಮಾ ನಾವು ಯಾವ್ದೇ ಸಿನಿಮಾಗಳಿಗೆ ಹೋಗ್ತೀವಿ, ಇಮಿಡಿಯೇಟ್ಲಿ ನಾವು ಚೆನ್ನಾಗಿಲ್ಲ ಅನ್ನೋದು ತಪ್ಪು. ಅದರಿಂದ ಎಷ್ಟು ಶ್ರಮ ಪಟ್ಟಿರ್ತಾರೆ, ಎಷ್ಟು ಕಷ್ಟ ಪಟ್ಟಿರ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಯಾರೇ ಆಗ್ಲಿ ಸಿನಿಮಾಗೆ ಹೋಗಿದ ತಕ್ಷಣ ಬ್ಯಾಡ್ ಕಮೆಂಟ್ ಮಾಡಬೇಡಿ. ಫಸ್ಟ್ ಸಿನಿಮಾನ ನೋಡಿ, 3 hours ಕೂತ್ಕೊಂಡು ಸಿನಿಮಾ ನೋಡಿ, ಆಮೇಲೆ ನೀವು ಅದಕ್ಕೊಂದು ಮೆಸೇಜ್ ಕೊಡಿ. ಯಾರು ಮೆಸೇಜ್ ಇಲ್ಲದೆ ಸಿನಿಮಾ ಮಾಡಲ್ಲ. ಸಡನ್ ಆಗಿ ಹೋಗ್ತೀವಿ, ಇಷ್ಟ ಆಗಲ್ಲ ಅಂತ ಎದ್ ಬಂದ್ಬಿಡ್ತೀವಿ. ಅದು ಮಾಡೋದು ತಪ್ಪು ಅಂತ ಹೇಳ್ತೀನಿ. ಈ ಸಿನಿಮಾ ಮೂಲಕ ಆ ಸಂದೇಶ ಕೊಡಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗುತ್ತೆ ವಿನಯ್ ರಾಜ್ಕುಮಾರ್ ಅವರು ಈ ಸಿನಿಮಾ ಕತೆ ಆಯ್ಕೆ ಮಾಡಿಕೊಂಡಿರೋದು. ತುಂಬಾ ಇಷ್ಟ ಆಯ್ತು. ಬಟ್ ಅಪ್ಪು ಬಾಸ್ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು ಈ ಸಿನಿಮಾ ನೋಡಿ. ಯಾಕಂದ್ರೆ ಅವರೇ ಅಲ್ವಾ ಕ್ಲಾಪ್ ಮಾಡಿರೋದು. ಅವ್ರ ಆಶೀರ್ವಾದ ಮಾಡಿದಾರೆ ಅಂದ್ಮೇಲೆ ಒಳ್ಳೆ ಕತೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದೇ ಖುಷಿ ಆಯ್ತು. ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಸಿನಿಮಾ ಬಂದು ನೋಡಿ, ಎಲ್ಲಾ ನಟರ ಅಭಿಮಾನಿಗಳು ಬಂದು ನಮ್ಮ ವಿನಯ್ ರಾಜ್ಕುಮಾರ್ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಅದೊಂದಿತ್ತು ಕಾಲ. ಸಿನಿಮಾ ಬಂದಿದ್ದು ಎಲ್ಲ ಅಭಿಮಾನಿಗಳು ದೇವರುಗಳ ಜೊತೆ ಸಿನಿಮಾ ನೋಡೋಕ್ಕೆ. ಸಿನಿಮಾ ಅಂತೂ ನೋಡಿ ನೀವು ನನ್ನ ಮಕ್ಕಳು ನಿಮ್ಗೆ ಗೊತ್ತಾಗುತ್ತೆ. ತುಂಬ ಅದ್ಭುತ ಆದಂಥ ಸಿನಿಮಾ. ಈ ಸಿನಿಮಾ ಯಾಕೆ ಇಷ್ಟೊಂದು ಲೇಟಾಗಿ ಬಂತು ಅಂತ ನಮ್ಗೆ ಒಂಥರ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ತುಂಬ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಯಾವ ರೀತಿ ಸಿನಿಮಾಗೆ ಆಗಿರ್ಬೋದು ಯಾವುದೇ ಒಂದು ರೀತಿ ಕಷ್ಟ ಬಿದ್ದು ಬೆಂಗಳೂರಿಗೆ ಬಂದವನು ಯಾವ ರೀತಿ ಶ್ರಮ ಪಡ್ತಾನೆ, ಒಬ್ಬ ಡೈರೆಕ್ಟ್ರು ಯಾವ ರೀತಿ ಕಷ್ಟ ಬೀಳ್ತಾನೆ ಒಂದು ಸಿನಿಮಾ ಮಾಡೋಕ್ಕೆ, ತಾಯಿ ಸೆಂಟಿಮೆಂಟು, ಮಿಡ್ಲ್ ಕ್ಲಾಸ್ ಜನಗಳಿಗೆ ಏನೇನು ಮೆಸೇಜ್ ಕೊಡಬೇಕು ಅದೇ ರೀತಿ ಎಲ್ಲ ತುಂಬಾ ಅದ್ಭುತವಾದಂತ ಮೆಸೇಜ್ ಕೊಟ್ಟಿದ್ದಾರೆ. ಇದ್ರಲ್ಲೆಲ್ಲ ಹೇಳ್ತಾ ಇಲ್ವಾ, ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ನಮ್ಮ ಅಪ್ಪು ಬಾಸು ಆಶೀರ್ವಾದ ಮಾಡಿದ್ರು ಈ ಸಿನಿಮಾಗೆ. ಅದೊಂದಿತ್ತು ಕಾಲ ಸಿನಿಮಾಗೆ ನಮ್ಮ ಅಪ್ಪು ಬಾಸೆ ಕ್ಲಾಪ್ ಮಾಡಿದ್ದು. ಅವ್ರ ಆಶೀರ್ವಾದದಿಂದ ಈ ಸಿನಿಮಾ ಈ ಲೆವೆಲ್ಗೆ ಬಂದಿದೆ. ಅವ್ರಿಗೂ ತುಂಬಾ ಆಸೆ ಐತಿ ಸಿನಿಮಾ ನೋಡ್ಬೇಕು ಅಂತ. ನಮ್ಮ ಅಪ್ಪು ಬಾಸ್ ಇಲ್ಲ ಅಂತ ನಾವು ಯಾರು ಹೇಳಲ್ಲ. ನಮ್ಮ ಅಪ್ಪು ಬಾಸ್ ನಮ್ಮ ಮನಸ್ಸಲ್ಲಿ ಇದ್ದಾರೆ. ಅಭಿಮಾನಿಗಳು ದೇವರುಗಳ ಮುಖಾಂತರ ಸಿನಿಮಾ ನೋಡಿದೀವಿ. ಪ್ರತಿಯೊಬ್ಬರಿಗೂ ನೀವು ಕೊಡೋ ಸಿನಿಮಾ ದುಡ್ಡಿಗೆ ಒಂದು ಮಾತು ಹೇಳಕ್ ಇಷ್ಟ ಬೀಳ್ತೀನಿ, ಯಾರಿಗೂ ಮೋಸ ಆಗಲ್ಲ. ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾ ನೋಡಿ ತುಂಬಾ ಅದ್ಭುತವಾಗಿದೆ. ನೀವು ಕೊಡೋ 100-150 ರೂಪಾಯಿ ಮೋಸ ಆಗಲ್ಲ. ತುಂಬಾ ಅದ್ಭುತವಾದಂತ ಆಕ್ಟಿಂಗು. ಮಾಸ್ಗೆ ನಮ್ಮ ಯುವ
ಕ್ಲಾಸ್ಗೆ ವಿನಯ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ರೆ. ಆಕ್ಟಿಂಗ್ ಅಷ್ಟೇ, ತಾಯಿ ಸೆಂಟಿಮೆಂಟ್ ಅಂತೂ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ನಾವು ಸಿನಿಮಾ ನೋಡ್ಬೇಕಾದ್ರೆ ವಿನಯ್ ರಾಜ್ಕುಮಾರ್ ಅವರು ಅವ್ರ ತಾಯಿಯವ್ರ ಪಕ್ಕದಲ್ಲೇ ಕುತ್ಕೊಂಡು ನೋಡ್ತಾ ಇದ್ರು. ಅವಾಗ ನೋಡ್ತಾ ಇದ್ದ ಅಮ್ಮನ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಮಂಗಳಮ್ಮ ಅವ್ರು ನಮ್ಮ ಸೆಂಟಿಮೆಂಟ್, ತಾಯಿ ಸೆಂಟಿಮೆಂಟ್ ನೋಡ್ಬೇಕಾದ್ರೆ ನಾವು ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅಷ್ಟು ತುಂಬಾ ಅದ್ಭುತವಾಗಿದೆ. ಸಿನಿಮಾ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಯಾವ್ದಾದ್ರು ಸಿನಿಮಾಗೆ ತೆಲುಗು, ತಮಿಳು, ಹಿಂದಿ ಸಿನಿಮಾಗೆ 500,000 ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾನ ಗೆಲ್ಲಿಸ್ತೀರ. ನಮ್ಮ ಕರ್ನಾಟಕದಲ್ಲಿ ಮೊದಲು ನಮ್ಮ ಕನ್ನಡಿಗರಾಗಿ ಕನ್ನಡ ಸಿನಿಮಾನ 100-150 ಕೊಟ್ಟು ಗೆಲ್ಲಿಸಿ ನಮ್ಮ ಕನ್ನಡ ಚಿತ್ರರಂಗನ ಮುಂದೆ ತಗೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಅಪ್ಪುಬಾಸ್. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು. ಒಳ್ಳೆ ಸಿನಿಮಾ, ದಯವಿಟ್ಟು ಕನ್ನಡ ಸಿನಿಮಾ. ವಿನಯ್ ಸರ್ ಅಂತೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತಾಯಿ ಸೆಂಟಿಮೆಂಟ್ ಪ್ರತಿಯೊಂದು ಎಲ್ಲ ಇಡೀ ಫ್ಯಾಮಿಲಿ ಬಂದು ನೋಡ್ಬೇಕು ಸರ್. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ನಾವು 90s ಏನ್ ಮೆಮೊರಿ ಇದ್ವಿ ಆ ಮೆಮೊರಿನ ಮರುಕಳಿಸ್ದಾಗಾಯ್ತು. ಬಟ್ ವಿನಯ್ ರಾಜ್ಕುಮಾರ್ ಆಕ್ಟಿಂಗ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಿನ್ನೆಲೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಸರ್. ನಾವೇನ್ ಮೆಮೊರಿ ಎಲ್ಲ ಹಿಂದೆ ನಾವು ಗೋಲಿ ಆಟ, ಚಿನ್ನ ಆಡ್ತಿದ್ವಿ, ಮತ್ತೆ ಆ ಮೆಮೊರಿನ ಓದಂಗ್ ಬಂದಂಗಾಯ್ತು. ಮ್ಯೂಸಿಕ್ ಸೂಪರ್ ಆಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಕೇಳ್ಕೊತೀನಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು 11 ಕಾಲ ಸಿನಿಮಾ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಎಲ್ಲ ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ನೋಡ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಬಹಳ ಒಂದು ಫೀಲ್ ಗುಡ್ ಮೂವಿ. 11 ಕಾಲ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನೇ ಒಬ್ಬ ನಿರ್ದೇಶಕ ಎಷ್ಟು ಚೆನ್ನಾಗಿ ತೆರೆ ಮೇಲೆ ಕಟ್ಕೊಡ್ಬೋದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ. ಒಂದು ಮಗ ಬೆಂಗಳೂರಿಗೆ ಏನೋ ಕೆಲಸ ಇಟ್ಕೊಂಡು ಬಂದಿರ್ತಾನೆ, ಅದಾದ್ರೆ ಊರಿಗೆ ಹೋದಂತ ತುಂಬಾ ನೋವಿನ ಘಟನೆ ಇರ್ತದೆ. ಬಟ್ ಇಲ್ಲಿ ಒಬ್ಬ ನಿರ್ದೇಶಕನಾಗಿ ಅವನ ನೋವುಗಳನ್ನ ಮತ್ತೆ ಅವನ ನಡೆದು ಬಂದ ದಾರಿನ ಬಹಳ ಮನೋಜ್ಞವಾಗಿ ಮನ ಮುಟ್ಟೋ ರೀತಿಲಿ ಒಬ್ಬ ನಿರ್ದೇಶಕ ಕಟ್ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡಿ ಮತ್ತೆ ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕಳಕಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.